ದಿಸ್ ಇಸ್ ಝೆನ್ ಅಂದ್ರೆ ಝೀರೋ ಎಂಜಿನ್ ನಾಯ್ಸ್. ಸೊ ಇದು ಒಂಥರ ಆಂಟಿಕ್ ಪೀಸು. ಏನಕ್ಕೆ ಆಂಟಿಕ್ ಪೀಸ್ ಅಂತ ಕರಿತೀವಿ ಅಂದ್ರೆ, ಈಗ ಟೀನೇಜ್ ಯೂತ್ಸ್ ಅಂತ ಇರ್ತಾರಲ್ಲ, ಯೂತ್ಸ್ಗೆ ಇದೊಂಥರ ಗಾಡಿ ಬಂದ್ಬಿಟ್ಟು ಆಂಟಿಕ್ ಪೀಸು. ಆಂಟಿಕ್ ಪೀಸ್ ಮುಂದೆ ಒಂದು ಹೋಯ್ತದ ನೋಡಲ್ಲೇ, ಮುಂದೆ ಒಂದು ಹೋಗ್ತಾ ಇರ್ತದೆ, ಅದು ಹಾಲ್ಟೇನು ಅಂಕಲ್ಗಳ ಗಾಡಿ, ಅಂಕಲ್ಗಳು ಫ್ಯಾಮಿಲಿ ಗಾಡಿ. ಇದು ಯೂಸ್ ಗಾಡಿ. ಇದು ಎಷ್ಟೇ ವಯಸ್ಸಾದ್ರು 1990 ಮಾಡಲ್ಲ, ತುಂಬಾ ವಯಸ್ಸಾದ್ರು ಲೈಕ್ ಮಾಡೋದು ಇದೆ. ಎಕ್ಸಾಂಪಲ್ ಫಾರ್ RX 100, RX 135 ಇದೆಯಲ್ಲ, ಲೆಜೆಂಡ್ ನೆವರ್ ಡೈಸ್, ಲೆಜೆಂಡ್ ನೆವರ್ ಡೈಸ್. ಬೇರೆಯವ್ರ ತರ ಇಲ್ಲ ಅನ್ನೋ ಒಂದೇ ರೀಸನ್ಗೆ ನಾವು ಡಿಫ್ರೆಂಟ್ ಆಗೋದಿಲ್ಲ. ನಮ್ ತರ ಇನ್ಯಾರ ಕೈಲೂ ಆಗಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೆ ನಾವು ಡಿಫ್ರೆಂಟ್ ಆಗಿರ್ತೀವಿ. ನಮ್ಮ ಜೀವನದಲ್ಲಿ ಆತರ ಒಂದು ರೀಸನ್ ಯಾವ್ದು ಅನ್ನೋದ್ ನಾವು ಹುಡುಕ್ಬೇಕು. ಲೈಫ್ ಅಲ್ಲಿ ಡಿಫ್ರೆಂಟ್ ಆಗಿರ್ಬೇಕು. ಆಗಿದೆ ಗ್ರೂಪ್. ಇದು ಕಾರ್ನೇ ಇಲ್ವಾ ಬ್ರೋ? ಆಯ್ತಾ? ಇಲ್ಲ ಬರಲ್ಲ. ಗೊತ್ತಿ BTS ತರ ಕಾಣ್ತಿಲ್ವಾ ನೋಡಕ್ಕಿದು? ಪರ್ಪಲ್ ಯಾಕೆ ಬ್ರೋ ಕಾರ್ಗೆ ಇಂತ ಅವಮಾನ ಮಾಡ್ತಾ ಇರ ನೀವು? ನನ್ನ ಅಷ್ಟಕ್ಕೆ ನಾನು ಇರ್ತೀನಿ, ಸುಮ್ನೆ ಬಂದ್ ಕೆಣಕ್ಸೋದ್ ನನ್ ಮಕ್ಕಳು. ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಒಂದ್ 3-4 ಆಸೆಗಳಿರುತ್ತೆ ಗುರು. ಒಂದು ಚೆನ್ನಾಗಿ ದುಡ್ದ್ಬಿಟ್ಟು ಅವ್ರ ಫ್ಯಾಮಿಲಿನಲ್ಲಿರೋ ಲೋನ್ ನ ತೀರಿಸಬೇಕು ಅಂತ, ಇನ್ನೊಂದು ತುಂಬಾ ಪ್ರೀತಿ ಮಾಡೋ ಗರ್ಲ್ ಫ್ರೆಂಡ್ ನ ಇಟ್ಕೋಬೇಕು ಅಂತ, ಜೊತೆಗೆ ಒಂದ್ 4 ಜನ ಲಾಯಲ್ ಆಗಿರೋ ಫ್ರೆಂಡ್ಸ್ ನ ಇಟ್ಕೋಬೇಕು ಅಂತ, ಅದಕ್ಕಿಂತ ಒಂದ್ ಕೈ ಮೇಲೆ ಒಂದೊಳ್ಳೆ ಗಾಡಿ ತಗೋಬೇಕು ಅಂತ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಗಾಡಿಗಳ ಮೇಲೆ ಲವ್ ಆಗೋದಿದೆಯಲ್ಲ ಗುರು, ಒಂದ್ ಸಲ ಈ ಗಾಡಿನ ತಗೋಬೇಕು ಅಂತ ನಾವು ಡಿಸೈಡ್ ಮಾಡಿ ವಾಲ್ ಪೇಪರ್ ಮೇಲೆ, ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ, ರೂಮ್ ಗೋಡೆ ಮೇಲೆ ಹಾಕೊಂಡ್ಬಿಟ್ರೆ ಸಾಯೋದ್ರೊಳಗಡೆ ಒಂದ್ಸಲನಾದ್ರೂ ತಗೊಂಡೇ ಸಾಯ್ಬೇಕು ಗುರು ಅನ್ನೋಂತ ಹಠ ಬಂದ್ಬಿಡುತ್ತೆ. ಬೇರೆ ಕಾರಲ್ಲೆಲ್ಲ ಕಾರ್ ಓಡ್ಸಕ್ಕೆ ಜೋಶ್ ಬರ್ಲಿ ಅಂತ ಹಾಕೋತಾರೆ. ಈ ಕಾರಲ್ಲಿ ಕೂತ್ರೆ ಜೋಶ್ ಬರ್ತದಲ್ಲ. ನಿಮ್ಮಲ್ಲಿ ಎಷ್ಟೊಂದ್ ಜನ ಅನ್ಕೋತಾ ಇರ್ಬೋದು, ಏನು ಇಷ್ಟೊಂದು ದೊಡ್ಡ ದೊಡ್ಡ ಕಾರ್ಗಳು ಇರ್ಬೇಕಾದ್ರೆ ಇವನು ಇಷ್ಟು ಚಿಕ್ಕ ಕಾರ್ಗೆ ಹೈಪ್ ಕೊಡ್ತಾ ಇದ್ದಾನಲ್ಲ ಅಂತ. ಕಾರ್ ಎಷ್ಟೇ ಚಿಕ್ಕದಾಗಿದ್ರು ಕೂಡ ಕಷ್ಟಪಟ್ಟು ಅದನ್ನ ತಗೊಂಡಿರೋರ್ಗೆ ಅದ್ರ ಮೇಲಿರೋ ಪ್ರೀತಿ ತುಂಬಾನೇ ದೊಡ್ಡದಾಗಿರುತ್ತೆ. ಎಷ್ಟೊಂದ್ ಜನ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ, ಕೆಲವೊಂದಷ್ಟು ಜನ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ. ಆದ್ರೆ ಒಬ್ಬ ಮಾತ್ರ ರೂಲ್ ಮಾಡಕ್ಕೆ ಅಂತಾನೆ ಬರ್ತಾನೆ. ಆತರ ರೂಲ್ ಮಾಡಕ್ ಬಂದವನ್ನ ಯಾರು ತಡೆಯಕ್ ಆಗಲ್ಲ. ಅವ್ನ್ ಬಂದ್ ಹೋದ್ಮೇಲೂ ಅವನ ಹೆಸರು ಕೊನೆ ತನಕ ಇರುತ್ತೆ. ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್ತಾಗಿದ್ರೆ ಸಣ್ಣದ್ರಲ್ಲೂ ನಾವು ಖುಷಿ ಹುಡುಕ್ತಿವಿ. ದುಡ್ಡು ಕೊಟ್ಟು ದೊಡ್ಡವರಾಗೋದ್ಕಿಂತ ಪ್ರೀತಿ ಕೊಟ್ಟು ಪುಣ್ಯಾತ್ಮ ಆಗ್ಬೇಕು. ದುಡ್ಡೇನ್ ಎಲ್ರು ದುಡಿತಾರೆ, ಪ್ರೀತಿ ಎಲ್ರಿಗೂ ಸಿಗಲ್ಲ. ಇಲ್ದಿರೋ ವಸ್ತುಗೋಸ್ಕರ ಸಿಗದಿರೋ ವ್ಯಕ್ತಿಗೋಸ್ಕರ ಪರದಾಡೋ ಬದಲು ಇವಾಗ ಇರೋರ್ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಅಟ್ ದ ಎಂಡ್ ಆಫ್ ದಿ ಡೇ ಎಲ್ರೂ ಲೈಫಲ್ಲೂ ಕಷ್ಟ ಸುಖ ಕಾಮನ್ ಗುರು. ಕಷ್ಟದಲ್ಲಿದ್ದಾಗ ಕಲ್ತು ಸುಖನ ಎಲ್ರಿಗೂ ಹಂಚ್ತಾ ಲೈಫ್ ಇಷ್ಟೇನೆ